ಎಮ್ಮೆಲ್ಯೆ ಸಾಹೇಬರಿಗೆ ಜಯವಾಗಲಿ. ಸೀತಾಪತಿ, ಶಶಿಧರ್ನ ಕಿವಿಯಲ್ಲಿ ಊದಿದ ನಿನ್ನ ಪ್ಲಾನ್ ಏನಾಯ್ತು? ಫುಲ್ ಸಕ್ಸಸ್ ಆಗಿಬಿಡಿದ್ರಿ ಗೌಡ್ರ. ನಾವು ಹೇಳಿ ಕಳಿಸಿದ ಆಟ ತಡ ಹೋದ ಕೂಡಲೇ ಬ್ಯಾಂಕ್ ಹತ್ತಿದಾಗ ಹತ್ತಿ ಉರಿಯಲೇಬೇಕು ಸೀತಾಪತಿ. ಬೆಂಕಿ ನೋಡಿದ್ರೆ ಇಂದು ನಾವನ ಜೀವಂತ ಸುಡಬೇಕು ಅಂದಾಗ ನನ್ನ ಹೊಟ್ಟೆಯಲ್ಲಿ ಹತ್ತಿದ ಬೆಂಕಿ ಆರುವುದು. ನಿಮ್ಮ ತೀರ್ಮಾನವೇ ನನ್ನ ತೀರ್ಮಾನ. ಅವನಾವ ರಣಧೀರನಾದರೂ ಸರಿ, ಅವನನ್ನು ತರಾದರನ್ನು ಎಳೆದು ತಂದು ಈ ನಿಮ್ಮ ಪವಿತ್ರ ಪಾದಕ್ಕೆ ಕರೆದು ಹಾಕುವುದೇ ನನ್ನ ಕೆಲಸ. ಅಪ್ಪ ಪುಣ್ಯಾತ್ಮ, ನಮಗೆ ಯಾಕಂದ್ರೆ ಒಬ್ಬರೇ ನಿನ್ನ ಸುಮ್ಮಕುಂದ್ರು ಬೇವರ್ಸಿ ಗೌಡ್ರ. ನೀನು ಸ್ವಲ್ಪ ಸುಮ್ಮಕುಂದ್ರಪ್ಪ, ನಾವೆಲ್ಲ ಪ್ಲಾನ್ ಹಾಕ್ತೀವಿ. ಉರಿ ಹಾಕತ್ತೋ ಪುಣ್ಯಾತ್ಮ. ಹಿಂದು ಮುಂದೆನ್ನುವ ಮಾತು ನಿಲ್ಲಿಸಿ ಬಿಡು ಸೀತಾಪತಿ. ಈ ವೀರನಗೌಡ ಕಣ್ಣಿಟ್ಟಿಂದ ಕರಿ ತಗೊಂಡ ಹತ್ತಿರಬೇಕು. ಒಬ್ಬ ಅನಾಥನ ಮಗ ನನ್ನ ಎದುರಾಗಿ ನಿಂತಿದ್ದಾನೆಂದರೆ ಅವನು ಎತ್ತನದ ಮಾಮರ, ಎತ್ತನದ ಕೋಗಿಲೆ. ಆ ಹಾಡುವ ಕೋಗಿಲೆಯ ಕಂಠವನ್ನು ಕತ್ತರಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ನಾನೊಂದು ಸಲ ವಿಧಾನಸೌಧದಲ್ಲಿ ಗುಡುಗಿದರೆ ಇಡೀ ಸದನವೇ ನಡಗುವುದು. ನಾನೊಂದು ಸಲ ರಸ್ತೆಯಲ್ಲಿ ನಡೆದರೆ ಇಡೀ ಗಂಡು ಹೆಣ್ಣು ಕುಲವೇ ಸರದಿ ಸಾಲಿಗೆ ನಿಂತು ಕೈ ಮುಗಿದು ಹಿಂದೆ ಸರಿದು ನಿಲ್ಲುವರು. ಅಂದಾಗ ಸೀತಾ, ಆ ಶಶಿಧರ್ನ ಕೈಯಿಂದ ಬೇಗ ಹಾಕಿಸೋ ಕೋತ. ಅವ ರೆಡಿನಾದ್ರಿ ಗೌಡ್ರ. ನನ್ನ ಮಾತು ಕೇಳಿದ್ರಿ ಇಷ್ಟದಿಲ್ಲ ಅಗ್ನಾಗಿ ಹತ್ತಿ ಸ್ವರ್ಗ ಲೋಕ ಮುದುಕಿದ್ರಿ ಗೌಡ್ರ. ಗೌಡ್ರ ಇಷ್ಟದಿಗೆ ನಿಮ್ ತೆಂಗಿನ ಕೊಟ್ರೆ ಅದ ಕತ್ತಿನೇ ಬೇರೆ ಆಗೋಗಿತ್ತು. ಹೌದು, ಅದನ್ನಿನ್ನು ತಡ ಮಾಡದೆ ಆ ಕೆಲಸ ಇವತ್ತೇ ಮಾಡ್ತೀನಿ. ನೀವು ಅದನ್ನು ಮಾಡಿದರೆ ಆ ಶಶಿಯನ್ನು ಇವತ್ತೇ ಕರೆದು ತರುತ್ತೀನಿ. ಶಿಸ್ತಾಗಿ ಸಂಗೀತ ತರಿಸಿ ಊದಿ ಬಿಡನ್ರಿ ತುತ್ತೂರಿ. ಆಮೇಲೆ ಹತ್ತೈತ್ ನೋಡ್ರಿ ಬೆಂಕಿ ಅವ್ರಿ. ಇದ್ರೆ ಇರ್ಬೇಕು ನಿನ್ನಂತ ಕಳ್ಳನರ್ಲಿ. ಇದುವೇ ಈ ಸೀತಾಪತಿಯ ಚಪಲತೆಯ ಸಿರಿ. ನಡ್ರಿ ಗೆಲ್ಲೋನು ಕೋಟಿ ಗೊಬ್ಬ